ಹಜಾಮತ್ತ ನಾಯಿಂದ ಅಂತ ನಿಷೇಧ ಮಾಡಿರೋದು ಆದೇಶ ಪತ್ರ ಇದೆ. ತಮಗೆಲ್ಲರಿಗೂ ಕೂಡ ನಾವು ಲಗತ್ತಿಸಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ 2011ರಲ್ಲಿ ಕೂಡ ಆದೇಶ ಪತ್ರದಲ್ಲಿ ಅದು ಪದ ಬಳಸಬಾರ್ದು ಅಂತೇಳಿ ಸರ್ಕಾರನೇ ಆದೇಶ ಮಾಡಿದೆ. ಮತ್ತು ಅದೇ ರೀತಿ ಸರ್ಕಾರ ಆದೇಶ ಮಾಡಿದ್ರು ಕೂಡ ಇವರು ಈಗ ಪ್ರಸ್ತುತ ಹಿಂದುಳಿದ ಆಯೋಗ ಹೆಸರು ಸೇರಿಸಿ ಮತ್ತೆ ಅವಮಾನ ಮಾಡಿದ್ದಾರೆ ನಮಗೆ. ಅದರ ಅರ್ಥ ಏನದ, ಇವರು ಕಣ್ಣು ಮುಚ್ಚಿ ಮಾಡ್ತಾ ಇದ್ದಾರೆ. ನಾಮಕೆ ವಾಸ್ತ ಈ ಒಂದು ಆಯೋಗ ಏನಪ್ಪಾ ಅಂದರೆ ಸಮೀಕ್ಷೆ ಮಾಡ್ತಾ ಇದೆ. ಯಾಕಂದರೆ ನಿಖರವಾದ ಜನಸಂಖ್ಯೆ ಅದನ್ನು ಹೊಡೆದಾಕ್ಬೇಕಂತ ಮಾಡ್ತಾ ಇದೆ. ಯಾಕಂದರೆ ಸರ್ಕಾರನೇ ಆದೇಶ ಕೊಡ್ತದ ತೆಗೆದಾಕಿ, ಮತ್ತು ಇವು ಸರ್ಕಾರದವರೇ ಸೇರಿಸ್ತಾರಪ್ಪ ಅಂದ್ರೆ ಇದು ಸರ್ಕಾರದ ಆದೇಶ ಕಿಮ್ಮತ್ತಿಲ್ಲಾರ್ದಂಗಾಯ್ತು. ಈ ವಿಷಯದ ಕುರಿತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರನೂ ಕೊಟ್ಟಿದ್ದೀವಿ, ಇದು ತೆಗೆದುಹಾಕ್ರಿ ಅಂತ ಹೇಳಿ. ಆದರೂ ಕೂಡ ಅದಕ್ಕೆ ಸ್ಪಂದಿಸಿಲ್ಲ. ಈ ಥರ ಆದಾಗ ನಾವು ಈ ಸಮೀಕ್ಷೆನ ನಾವು ಮುಂದುವರಿಸಲ್ಲ. ಇದಕ್ಕೆ ನಾವು ಈ ಹಿಂದುಳಿದ ಆಯೋಗ ಏನು ಬರ್ತಾ ಇದ್ದಾರೆ, ಮನೆ ಬರ್ತಾ ಇದ್ದಾರೆ, ಅದಕ್ಕೆ ನಾವು ಯಾರೂ ಬಹಿಷ್ಕಾರ ಮಾಡ್ತೀವಿ. ಯಾಕಂದರೆ ಆ ಪಟ್ಟಿಯಲ್ಲಿ 960, 430, 431 ಕಾಲಮಲ್ಲಿ ಇರ್ತಕ್ಕಂಥ ಹಜಾಮತ್ ನಾಯಿಂದ ಅದರಲ್ಲಿ ಕೂಡ ಹಜಾಮ್ ಮುಸ್ಲಿಮ್ಸ್ ಅಂತ ಸೇರಿದ್ದಾರೆ. ಇಲ್ಲಿವರೆಗೂ ನಮ್ಮ ಸನಾತನ ಹಿಂದೂ ಧರ್ಮ ಇಲ್ಲಿ ಯಾರು ಕರ್ನಾಟಕದಲ್ಲಿ ಏನು ಇದೆ ಇಲ್ಲ, ಅದು ಜಾತಿ ನಮ್ಮ ಹತ್ರ ಇಲ್ಲ, ಆದರೂ ಕೂಡ ಸೇರಿಸಿದ್ದಾರೆ. ಯಾಕಂದ್ರೆ ಈ ನಮ್ಮ ಒಂದು ಸರ್ಕಾರದ ಅಧಿಕೃತ ಪತ್ರದಲ್ಲಿ ಇರ್ತಕ್ಕಂಥ 28 ಜಾತಿಗಳು ಅಷ್ಟೇ ಇದೆ, ಉಪಪಂಗಡಗಳಿದ್ದಾವೆ ಸವಿತಾ ಸಮಾಜ, ಅದಕ್ಕೂ ಸೇರಿಸಿದ್ವಿ. ಇವರು ಮತ್ತೆ ಒಂದು ಎಕ್ಸ್ಟ್ರಾ ಸೇರಿಸಿ ಒಂದು ಸಮಾಜದಲ್ಲಿ ಮತ್ತೆ ಇದು ಅಶಾಂತಿ ಮೂಡಿಸ್ತಾರೆ. ಯಾವ ಮುಸಲ್ಮಾನರನ್ನು ಹಿಂದೂಗಳು ವಿರೋಧ ಮಾಡಲಿಲ್ಲ. ಇನ್ನು ನೋಡಿ, ನಿಮ್ಮ ಅಂಗಡಿಯಿಂದಲೇ ತರಕಾರಿ ತರೋದು, ನಿಮ್ಮ ಕೈಯಿಂದಲೇ ಮೀನು ತಕೊಳ್ಳೋದು, ನಾವಿಲ್ಲ ಅಂತ ಹೇಳಿಲ್ಲ. ನಮ್ಮ ದುರಂತ ನೀವೇ ನಮಗೆ ಬಿಡುತ್ತೀರಲ್ಲ, ಎಂಥ ಅವಸ್ಥೆ ಇದು. ಸರಿ, ಮುಸಲ್ಮಾನರಲ್ಲಿ ಸಜ್ಜನರಿದ್ದಾರೆ, ಸಜ್ಜನ ಮುಸಲ್ಮಾನ ಬಂಧುಗಳು ಬರಬೇಕಿತ್ತಲ್ಲ, ಇಳಿಬೇಕಿತ್ತಲ್ಲ, ಹೇಳ್ಬೇಕಿತ್ತಲ್ಲ, ಗೋವು ಕದ್ದವನನ್ನು ಬಂಧಿಸಿ ಅಂತ ಘಂಟಾಘೋಷವಾಗಿ ಕರೆ ಕೊಡಬೇಕಿತ್ತಲ್ಲ. ಯಾಕೆ ಮಲಗಿದ್ರಿ? ಹೇಳ್ಬೇಕು. ನಿಮ್ಮ ಹಬ್ಬ ಆಯ್ತು, ಮದರಾಸದಲ್ಲಿ ಭೋಜನ ಹಾಕಿದ್ರಿ, ಅವಾಗ ಹೇಳಿ ಗೋಕಳ್ಳನಿಗೆ ಮದರಾಸಕ್ಕೆ ಪ್ರವೇಶ ಇಲ್ಲ, ಗೋಕಳ್ಳ ಶುಕ್ರವಾರ ನಮ್ಮ ಪಳ್ಳಿಯಲ್ಲಿ ನಮಾಜ್ ಮಾಡಬಾರ್ದು, ಧರ್ಮಗುರು ಹೇಳಿ ಒಪ್ತೇವೆ, ನಾವು ಒಪ್ತೇವೆ ನಿಮ್ಮನ್ನ. ಸೌಹಾರ್ದತೆಯ ಬದುಕನ್ನು ಸಾಗಿಸೋಣ. ಕೇವಲ ನಿಮ್ಮ ಹಬ್ಬದ ದಿವಸ ಬಚ್ಚಂಕಾಯಿ ಜ್ಯೂಸು ಕಟ್ಟುಕೊಟ್ಟರೆ ಸೌಹಾರ್ದತೆ ನಡೆಯುವುದಿಲ್ಲ. ಇಫ್ತಾರ್ ಕೂಟಕ್ಕೆ ಹಿಂದೂಗಳನ್ನು ಕರೆದರೆ ಸೌಹಾರ್ದತೆ ನಡೆಯುವುದಿಲ್ಲ. ಸೌಹಾರ್ದತೆಯನ್ನು ಆಚರಣೆಯಲ್ಲಿ ತೋರಿಸಿ. ಮತ್ತೆ ಹಬ್ಬಕ್ಕೆ ಶುಭ ಹಾರೈಸಲಿಕ್ಕೆ ಕೆಲವು ಹಿಂದೂಗಳೆಲ್ಲ ಬೋರ್ಡ್ ಹಾಕಿದೆ, ತುಂಬಾ ಒಳ್ಳೇದು. ಸೌಹಾರ್ದತೆಯ ಮನಸ್ಥಿತಿಯ ಹಿಂದೂಗಳಿಗೆ ದೊಡ್ಡ ನಮಸ್ಕಾರ. ಆ ಹಿಂದೂಗಳು ಒಂದು ಹೇಳಬೇಕು, ಹಬ್ಬಕ್ಕೆ ಅವರ ಹಬ್ಬಕ್ಕೆ ಶುಭಾಶಯ ಕೋರಿದಿರಲ್ಲ, ಅದರ ಕೆಳಗೆ ಹಾಕಿ, ನಾವು ನಂಬುವ ಗೋವುಗಳನ್ನ ವಧೆ ಮಾಡುವ ಮುಸಲ್ಮಾನನಿಗೆ ನಾನು ಶುಭ ಹಾರೈಸುವುದಿಲ್ಲ.